ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ, ಎಲ್ಲರೂ ಆರಾಮಾಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇವತ್ತಿನ ರೆಸಿಪಿ ಅಂತ ಅಂದು ಹೇಳಿದ್ರೆ ದೀಗುಜ್ಜೆದು ರೆಸಿಪಿ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೆ. ದೀಗುಜ್ಜೆ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಾತಿಲ್ಲ, ದೇವಲಸಿನಕಾಯಿ. ಈಗ ನಮ್ಮ ಸೈಡೆಲ್ಲ ಕುಂದಾಪುರ ಸೈಡ್ ನಾವು ಇದಕ್ಕೆ ದೇವಲಸಿನಕಾಯಿ ಅಂತ ಹೇಳಿ ಹೇಳ್ತು. ಫಸ್ಟ್ ಒಂದು ದೇವಲಸಿನಕಾಯಿನ ತಗೊಂಡಿದ್ದೆ, ನೀಟಾಗಿ ಕಟ್ ಮಾಡ್ಕೊಂಡು ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ನೀಟಾಗಿ ತೆಗೀನಿ. ಬಟ್ ನಂಗೆ ಇದು ಕಟ್ ಮಾಡೋಕೆ ಅಷ್ಟು ಲೈಕ್ ಬತ್ತೇ ಇಲ್ಲ, ಯಾರು ಕಷ್ಟಪಟ್ಟು ಹೆಂಗೆಲ್ಲ ಮಾಡಿ ಕಟ್ ಮಾಡಿದೆ. ಯಾರು ಇದ್ರಾಗೆ ರೆಸಿಪಿ ಮಾಡ್ರೆ ತಿಮ್ಮಕ್ಕೆ ಮಾತ್ರ ಲೈಕ್ ಇರುತ್ತೆ. ಪೋಡಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಒಳ್ಳೆ ಆಗ್ತ. ಯೂಟ್ಯೂಬಿಗೂ ನೀವೆಲ್ಲರೂ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ರಿ, ಹಾಗೆ ಇನ್ಸ್ಟಾಗ್ರಾಮಿಗೂ ಹಾಗೆ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ರಿ. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡ್ತಾಯಿದ್ರಿ. ದೀಗುಜ್ಜೆ ಅಂತೂ ಹೆಂಗೆಲ್ಲ ಮಾಡಿ ಕಟ್ ಮಾಡ್ತಾಯಿದ್ದೆ. ಅಪ್ಪ ಸಾಕಾಗಿ ಹೋಯ್ತು, ಕಟ್ ಮಾಡೋಕ್ಕೆ ಆತಿಲ್ಲ. ನನಗೆ ಯಾವತ್ತೂ ಇಷ್ಟನೇ ಆತಿಲ್ಲ ಈ ದೀಗುಜ್ಜೆನ ಕ್ಲೀನ್ ಮಾಡೋದಂದು ಹೇಳ್ರು. ಕಟ್ ಮಾಡೋಕ್ಕೆ ರಗಲಿ ಅಂತೂ ಆ ಕಡೆ ಈ ಕಡೆ ಎಲ್ಲ ತಿರ್ಸಿ ಅಂತೂ ಕಟ್ ಮಾಡಿದೆ ಫೈನಲಿ. ಈಗ ದೀಗುಜ್ಜೆ ಎಲ್ಲ ನೀಟಾಗಿ ಕ್ಲೀನ್ ಆಯ್ತು. ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ನಾರ್ಮಲ್ ಮೀಡಿಯಮ್ ಸೈಜಿಗೆ ಕಟ್ ಮಾಡಿ, ತುಂಬ ಚಿಕ್ಕದಾಗಿ ಕಟ್ ಮಾಡೋದು ಬೇಡ. ಎಂತಂದು ಹೇಳ್ರೆ ನಾವೀಗ ಕುಕ್ಕರ ಬೇಯಿಸುವತ್ತಿಗೆ ವಿಸಿಲ್ ಹಾಕಿದ್ರೆ ತುಂಬ ಕರಗಿ ಹೋಗ್ತದೆ. ಅದಕ್ಕೋಸ್ಕರ ನಾನು ನಾರ್ಮಲಾಗಿ ಮೀಡಿಯಮ್ ಸೈಜಿಗೆ ಕಟ್ ಮಾಡಿದೆ. ಎಲ್ಲ ಲೈಕ್ ಮಾಡಿ ಕಟ್ ಮಾಡ್ಕೊಂಡ್ರ ಮೇಲೆ ನೀರಿಗೆ ಹಾಕಿಡಿ, ಒಂದು 5 ನಿಮಿಷ ನೀರಿಗೆ ಹಾಕಿಡಿ. ಈಗ ದೀಗುಜ್ಜೆ ಸಾರು ಮಾಡೋಕ್ಕೆ ಎಂಥದ್ದೆಲ್ಲ ಐಟಮ್ ಬೇಕಂತ ಹೇಳಿ ಕಾಂಬ. ಫಸ್ಟೇ ನಾನಿಲ್ಲೇ 1 ಟೊಮೆಟೊ ತೊಗೊಂಡಿದ್ದೆ, 1 ಈರುಳ್ಳಿ ತೊಗೊಂಡಿದ್ದೆ, 2 ಹಸಿಮೆಣಸು, 4 ಬೆಳ್ಳುಳ್ಳಿ ತೊಗೊಂಡಿದ್ದೆ. ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕಡೆಗೆ 1/4 ಟೇಬಲ್ ಸ್ಪೂನ್ ಅಪ್ಪಷ್ಟು ಮೆಂತೆ, 1/4 ಟೇಬಲ್ ಸ್ಪೂನ್ ಅಪ್ಪಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನ್ ಅಪ್ಪಷ್ಟು ಉದ್ದು, ಕಡೆ 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಕೊತ್ತಂಬರಿ, ಒಂದು 4 ರಿಂದ 5 ಒಣಮೆಣಸು, ಹಾಗೆ ಒಂದು ಸ್ವಲ್ಪ ಇಂಗನ್ನು ತಗೊಂಡಿದ್ದೆ. ಈಗ ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಪ್ಪಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೆ. ಎಣ್ಣೆ ಸರಿಯಾಗಿ ಕಾದ್ರ ಮೇಲೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಒಂದು ಸಲ ಫ್ರೈ ಮಾಡ್ಕೊಳ್ಕ. ಫಸ್ಟ್ ನಾನು 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಉದ್ದಿನಬೇಳೆ ತಗೊಂಡಿನಲ್ಲ ಅದನ್ನು ಹಾಕ್ತಾಯಿದ್ದೆ. ಹಾಗೆ 1/4 ಟೇಬಲ್ ಸ್ಪೂನ್ ಅಪ್ಪಷ್ಟು ಮೆಂತೆ, 1/4 ಟೇಬಲ್ ಸ್ಪೂನ್ ಅಪ್ಪಷ್ಟು ಜೀರಿಗೆ, ಕಡೆಗೆ 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಕೊತ್ತಂಬರಿ, ಕಡೆಗೆ 4 ರಿಂದ 5 ಒಣಮೆಣಸು ತಗೊಂಡಿನಲ್ಲ ಅದನ್ನು ಹಾಕಿ ಲೈಕ್ ಮಾಡಿ ಫ್ರೈ ಮಾಡ್ಕೊತ ಇದ್ದೆ. ಹಾಗೆ ಫ್ರೈ ಮಾಡೋತ್ತಿಗೆ ಒಂದು 1/4 ಟೇಬಲ್ ಸ್ಪೂನ್ ಅಪ್ಪಷ್ಟು ಇಂಗನ್ನು ಸೇರಿಸಿ, ನಾನು ಇಂಗು ಪೌಡ್ರ್ ತಗೊಂಡಿದ್ದೆ, ಅದನ್ನು ಹಾಗೆ ಸೇರಿಸ್ಕೊತ ಇದ್ದೆ. ಫ್ರೈ ಮಾಡ್ಕೊಂಬತ್ತಿಗೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ಅದು ಸೀದೋಗ್ಬಿಡುತ್ತೆ. ಈಗ ಒಳ್ಳೆ ಮಾಡಿ ಫ್ರೈ ಆಯ್ತಾ. ಇದಕ್ಕೀಗ ಒಂದು 4 ಬೇವಿನ ಸೊಪ್ಪ, ಹಾಗೆ 1 ಕಪ್ ಅಪ್ಪಷ್ಟು ತೆಂಗಿನಕಾಯಿನ ನೀಟಾಗಿ ತುರಿದಿಟ್ಕೊಂಡಿದ್ದೆ, ಅದನ್ನು ಈಗ ಸೇರಿಸಿ ಒಂದ್ಸಲ ಫ್ರೈ ಮಾಡ್ತಾ ಇದ್ದೆ. ಈಗ ಕಲರ್ ಚೇಂಜ್ ಆಯ್ತಲ್ಲ, ಇಷ್ಟು ಫ್ರೈ ಮಾಡಿದ್ರೆ ಸಾಕು. ಈಗ ಫ್ರೈ ಮಾಡಿರೋ ಐಟಮ್ ಎಲ್ಲ ಸೈಡ್ ಇಟ್ಕೊಂಡು ಗ್ಯಾಸನ್ನು ಆನ್ ಮಾಡಿ ಕುಕ್ಕರನ್ನು ಇಟ್ಕೊತ ಇದ್ದೆ. ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರೋ ದೀಗುಜ್ಜೆ ಇತ್ತಲ್ಲ ಅದನ್ನೆಲ್ಲ ಹಾಕ್ಕೊತ ಇದ್ದೆ. ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಹಾಯ್ಕೊಂಡು ಇದಕ್ಕೊಂದು 3 ರಿಂದ 4 ವಿಸಿಲ್ ಹಾಯ್ಕೊತ ಇದ್ದೆ ನಾನು. ನೀವು ಇದ್ರೊಟ್ಟಿಗೆ ನಾನು 1 ಕಪ್ ಅಪ್ಪಷ್ಟು ತೊಗರಿಬೇಳೆನೂ ಸೇರಿಸಿ ವಿಸಿಲ್ ಹಾಕ್ಸ್ತಾ ಇದ್ದೆ. ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡುವಾಗ 1 ಟೇಬಲ್ ಸ್ಪೂನ್ ಅಪ್ಪಷ್ಟು ತೆಂಗಿನ ಎಣ್ಣೆನ, ಕಡೆಗೆ 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಉಪ್ಪನ್ನು ಸೇರಿಸಿ, ಈ ಕಡೆ ಕುಕ್ಕರ್ ಹಾಗೆ ಬೇಗ ವಿಸಿಲ್ ಆಯ್ಲಿ ಅಂತ ಹೇಳಿ ಸೈಡ್ ಇಟ್ಟಿಗೆ ನಾನು ಆಲ್ರೆಡಿ ಫ್ರೈ ಮಾಡಿಟ್ಟಿನಲ್ಲ ಅದನ್ನು ಇನ್ನೂ ಇದು ಐಟಮ್ನೆಲ್ಲ ಇನ್ನೂ ಗ್ರೈಂಡ್ ಮಾಡಲಿಲ್ಲ. ಹಾಗೆ ಅದನ್ನು ಬೇಗ ಗ್ರೈಂಡ್ ಮಾಡ್ಕೊಂಬ ಅಂತ ಹೇಳಿ ಕುಕ್ಕರ್ ಆ ಕಡೆ ಇಟ್ಟು ಈ ಕಡೆ ಗ್ರೈಂಡ್ ಮಾಡೋಕ್ಕೆ ಬಂದೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲೆ ಎಲ್ಲದನ್ನು ಮಿಕ್ಸಿ ಪಾತ್ರೆಗೆ ಹಾಕ್ತಾ ಇದ್ದೆ. ತುಂಬ ನುಣ್ಣಗೆ ರುಬ್ಕೊಳಕ್ಕೆ, ತುಂಬ ತೆಳ್ಳಗೆ ರುಬ್ಕೊಂಡ್ರೆ ಲೈಕ್ ಆತಿಲ್ಲ ಸಾರು. ನೀರು ಎಷ್ಟು ಬೇಕಂದೇಳಿ ಸೇರಿಸ್ಕೊಂಡು, ತುಂಬ ನೀರು ಹಾಕೋಕೆ ಹೋಗ್ಬೇಡಿ, ತೆಳಗಾಗಿ ಹೊತ್ತು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಸಾಕು. ಹಾಗೆ ರುಬ್ಬೋತಿಗೆ 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಅರಿಶಿಣ ಪುಡಿನ ಹಾಕಿ ರುಬ್ಬಕ್ಕೆ. ಈಗ ನಾನು ಒಂದು ಸಲ ಇದನ್ನು ನೀಟಾಗಿ ರುಬ್ತಾ ಇದ್ದೆ. ನೀವೇ ಕಾಣ್ತಾ ಇದ್ರಲ್ಲ ಎಷ್ಟು ಲೈಕೆ ನುಣ್ಣಗೆ ಗ್ರೈಂಡ್ ಆಯ್ತಂದು ಹೇಳಿ. ಇದಕ್ಕೀಗ ಒಂದು ಮೀಡಿಯಮ್ ಸೈಜ್ ಅಪ್ಪಷ್ಟು ಹುಣಸೆ ಹಣ್ಣನ್ನು ಸೇರಿಸಿ ಮತ್ತು ವಾಪಸ್ ಗ್ರೈಂಡ್ ಮಾಡ್ಕೊತ ಇದ್ದೆ ಒಂದು ಸಲ. ಈಗ ಗ್ಯಾಸನ್ನು ಆನ್ ಮಾಡ್ಕೊಂಡು ಅದ್ರ ಮೇಲೊಂದು ಕಡಾಯಿನ ಇಟ್ಕೊಂಡು, ಕಡಾಯಿ ಕಾದ್ರ ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಪ್ಪಷ್ಟು ತೆಂಗಿನ ಎಣ್ಣೆನ ಸೇರಿಸ್ಕೊತ ಇದ್ದೆ. ಹಾಗೆ ಟೇಬಲ್ ಸ್ಪೂನ್ ಅಪ್ಪಷ್ಟು ಸಾಸಿವೆ, ಕಡೆಗೆ ಒಂದು 3 ಒಣಮೆಣಸು, ಕಡೆಗೆ ಬೇವಿನ ಸೊಪ್ಪು, ನಾನು ಕಟ್ ಮಾಡಿ ಇಟ್ಕೊಂಡೇನಲ್ಲ ತರಕಾರಿನ, ಟೊಮೆಟೊ ಮತ್ತು ಈರುಳ್ಳಿನ ಅದನ್ನು ಸೇರಿಸ್ತಾ ಇದ್ದೆ. ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ್ಕೆ.
ಈ ಕಡೆ ನಾನು ಕುಕ್ಕರ್ ಆಲ್ರೆಡಿ ವಿಸಿಲ್ ಹಾಕ್ಸಿಟ್ಟಿನಲ್ಲ ಅದನ್ನು ಓಪನ್ ಮಾಡ್ತಾ ಇದ್ದೆ. ವಿಸಿಲ್ ಬಿಟ್ಟಿತ್ತು, ನೀವೇ ಕಾಣ್ತಾ ಇದ್ರಲ್ಲ ಎಷ್ಟು ಲೈಕ್ ಬೆಂದಿತ್ತು ಅಂತ ಹೇಳಿ. ಇಷ್ಟು ಬೆಂದ್ರೆ ಸಾಕಾಗ್ತ. ಅದನ್ನು ಈಗ ಈ ಮಸಾಲೆಯಲ್ಲಿ ಫ್ರೈ ಮಾಡ್ತಾ ಇದ್ನಲ್ಲ ಅದಕ್ಕೆ ಬೇಯಿಸಿಟ್ಕೊಂಡಿರೋ ದಿಗುಜ್ಜನೂ ಸೇರಿಸ್ತಾ ಇದ್ದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಅರಿಶಿಣ, 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಉಪ್ಪನ್ನು, ಹಾಗೆ 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಗರಂ ಮಸಾಲನ ಸೇರಿಸ್ತಾ ಇದ್ದೆ. ಕಡೆಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಇತ್ತಲ್ಲ ಅದನ್ನು ಈಗ ಸೇರಿಸ್ತಾ ಇದ್ದೆ. ಸೇರಿಸಿ ಎಲ್ಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ಕ ದಿಗುಜ್ಜೆಗೆ ಮಸಾಲೆ ಎಲ್ಲ ಲೈಕಾಗಿ ಹಿಡಿಕ ಒಂದು 10 ರಿಂದ 15 ನಿಮಿಷ ಒಳ್ಳೆ ಮಾಡಿ ಕುದಿಯೋಕೆ ಬಿಡಬೇಕು. ಯಾಕಂತ ಹೇಳಿದ್ರೆ ಸಾರಿನ ಟೇಸ್ಟು ಒಳ್ಳೆ ಆಗ್ತದೆ. ಇದು ಇವತ್ತಿನ ರೆಸಿಪಿ ಐತೆ. ನಿಮ್ಗೆಲ್ರಿಗೆ ಈ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಿ, ಟೇಸ್ಟ್ ಆಗಿತ್ತು ಅಂತ ಹೇಳಿ. ಟೇಸ್ಟ್ ಮಾತ್ರ ಸೂಪರ್ ಇತ್ತು. ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ.